ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇದು ಉತ್ತರ ಕನ್ನಡ ಜಿಲ್ಲೆ ಸ್ಪೆಷಲ್ ಅವಲಕ್ಕಿ ಕಮ್ಮಯ್ಯ ಅಂತ. ಹವ್ಯಕರ ಮನೇಲಂತೂ ಸಾಮಾನ್ಯವಾಗಿ ಇದು ವಾರದಲ್ಲಿ ಒಂದು 3-4 ಸಾರಿ ಮಾಡೇ ಮಾಡ್ತಾರೆ. ಬಾಣಲೆಯಲ್ಲಿ ತೆಂಗಿನೆಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ 2 ಸ್ಪೂನಷ್ಟು ಸಾಸಿವೆ, ಆಮೇಲೆ 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಜೀರಿಗೆ, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 5-6, ನಿಮ್ಮ ಖಾರಕ್ಕೆ ತಕ್ಕ ಹಾಕಿ ತಗೊಳ್ಳಿ, ಕಡಲೆ ಬೀಜ, ಇವಿಷ್ಟನ್ನು ಹಾಕಿ ಹಿಂಗೆ ಹಾಕಿಬಿಟ್ಟು ನೀಟಾಗಿ ಇದನ್ನು ಹುರ್ಕೊಳ್ಳಿ. ಶೇಂಗಾ ಎಲ್ಲ ಚಟ ಚಟ ಅನ್ನತ್ತಲ್ಲ ಅಷ್ಟು ಹುರ್ಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಎಲ್ಲವನ್ನು ಹಾಕಿ ಈ ರೀತಿ ಹುರ್ಕೋಬೇಕು, ಆಯಿತಾ? ಕರ್ಬೇವಿನ ಸೊಪ್ಪನ್ನು ಹಾಕಿ. ಇದು ನಮ್ಮ ಕಡೆಗೆ ತೋಟಕ್ಕೆ ಹೋಗ್ತಾರಲ್ಲ, 2ನೇ ಆಸರಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ತೋಟಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿ ಹಸಿದು ಬಂದಾಗ ಈ ಅವಲಕ್ಕಿ ಕಮ್ಮಯ್ಯವನ್ನು ಮಾಡುವ ಪದ್ಧತಿ ಇದೆ. ಕೆಲಸಗಾರಿಗೂ ಸಹ ಇದನ್ನೇ ಮಾಡಿಕೊಡ್ತಾರೆ. ಒಂದು 2 ಕಪ್ನಷ್ಟು ಕಾಯಿ ತುರಿ ತೊಗೊಂಡು ಈ ಹುರಿದಿರೋ ಪದಾರ್ಥವನ್ನೆಲ್ಲ ಹಾಕಿಬಿಟ್ಟು ಒಂಚೂರು ಅರಿಶಿನ ಪುಡಿ, ಉಪ್ಪು, ಹಾಗೆ ಜೋನಿ ಬೆಲ್ಲ, ನೀವು ಬೇಕಾದರೆ ಬೆಲ್ಲನೇ ಪೌಡ್ರ್ ಮಾಡಿ ಹಾಕ್ಕೋಬೋದು, ಅಚ್ಚ ಬೆಲ್ಲನ. ಇಲ್ಲ ಅಂದರೆ ಸಕ್ಕರೆ ಕೂಡ ಬಳಸ್ಬೋದು, ಬಟ್ ಬೆಲ್ಲನೇ ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಈ ರೀತಿಯಾಗಿ ನುರಿದ್ಬಿಟ್ಟು ಮೊದಲಿಗೆ ಕಲಿಸ್ಕೊಳ್ಳಿ ಚೆನ್ನಾಗಿ. ಈ ರೀತಿ ಕಲಿಸ್ಕೊಂಡು ಆದಮೇಲೆ ಜೋನಿ ಬೆಲ್ಲದಲ್ಲೇ ನೀರಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ. ಆಮೇಲೆ ಅವಲಕ್ಕಿಯನ್ನು ಹಾಕಿಬಿಟ್ಟು ತೆಳು ಅವಲಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಪೇಪರ್ ಅವಲಕ್ಕಿ ಅದನ್ನು ತಗೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ ಇದು. ಇದ್ರ ಜೊತೆ 1 ಕಪ್ ಟೀ ಇಟ್ಕೊಂಡು ಕುಡಿಸ್ಬಿಟ್ರಂತೂ ಅದ್ಭುತ. ಇದು ಮಾಡೋದು ಎಷ್ಟು ಸಿಂಪಲ್ಲೋ ಇದರ ರುಚಿ ಮಾತ್ರ ಅದ್ಭುತವಾಗಿ ಇರುತ್ತೆ. ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.